ಮುಖ್ಯವಾಗಿ ಬಳ್ಳಾರಿ ಜನತೆಗೆ ಹಾಗೂ ಬಳ್ಳಾರಿ ಬೆಳಗಾಯಿತು ಚಾನಲ್ನವರಿಗೆ ನಮ್ಮ ಜಿಲ್ಲಾ ಗ್ರಾಹಕರ ಆಯೋಗದ ಪರವಾಗಿ ಅಭಿನಂದನೆಗಳು. ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಗ್ಗೆ. ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವುದು, ಈ ಕಾಯ್ದೆ ಯಾವತ್ತು ಈ ಕಾಯ್ದೆ ಜಾರಿಗೆ ಬಂತು ಅಂತ ನಾವು ನೋಡೋದಾದರೆ 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಆವಾಗಿನ ಸರ್ಕಾರ, ಆಗಿನ ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಈ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ. ಈ ಕಾಯ್ದೆ 1984 ಇಸ್ವಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಭಾರತ ದೇಶದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆ ಕೆಲಸ ಮಾಡ್ತೈತೆ. ತದನಂತರವಾಗಿ ಈಗ ಪ್ರಸ್ತುತವಾಗಿ 2019 ಇಸ್ವಿಯಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಆಯಿತು. ಈ ತಿದ್ದುಪಡಿ ಆದಮೇಲೆ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈಗ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಂತಕ್ಕಂಥದ್ದನ್ನು ಒಂದು ಬದಲಾವಣೆ ಮಾಡಿದರು. ಈಗ ಪ್ರಸ್ತುತವಾಗಿ ಜಿಲ್ಲಾ ಗ್ರಾಹಕರ ಆಯೋಗ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತೈತೆ. ಈ ಕೆಲಸ ಜಿಲ್ಲಾ ಗ್ರಾಹಕರ ಆಯೋಗದ ಕೆಲಸ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ಗ್ರಾಹಕನಿಗೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿದಾಗ, ಆ ಖರೀದಿಯಿಂದ ಲೋಪ ಉಂಟಾದಾಗ, ಆ ಒಂದು ವಸ್ತುವನ್ನು ಖರೀದಿ ಮಾಡಿದಾಗ ವಸ್ತುದಿಂದ ಲೋಪ ಉಂಟಾದಾಗ, ಆ ಲೋಪ ಉಂಟಾದಂಥ ಸಂದರ್ಭದಲ್ಲಿ ನಮ್ಮ ಆಯೋಗಕ್ಕೆ ದೂರನ್ನು ದಾಖಲಿಸ್ಬೋದು. ನಮ್ಮ ಗ್ರಾಹಕರು ಯಾರ್ಯಾರು ಆಗ್ತಾರೆ, ನಮಗೆ ಗ್ರಾಹಕರು ಅಂದರೆ ಯಾರ್ಯಾರು ಒಳಪಡ್ತಾರೆ ಅನ್ನೋಂಥದ್ದು ಹೇಳೋದಾದರೆ, ಯಾವುದೇ ಒಂದು ವಸ್ತುವನ್ನು ಹಣ ಕೊಟ್ಟು ಒಂದು ವಸ್ತುವನ್ನು ಖರೀದಿಸಬೇಕು, ಹಣ ಕೊಟ್ಟು ಒಂದು ಸೇವೆಯನ್ನು ಪಡೆಯಬೇಕು. ಈ ರೀತಿ ಯಾವುದೇ ಒಂದು ಹಣವನ್ನು ಪಾವತಿಸಿ ಅವರಿಂದ ಸೇವೆ ಪಡೆಯೋದಾಗಲಿ, ಒಂದು ವಸ್ತು ಖರೀದಿಸೋದಾಗಲಿ, ಆ ಖರೀದಿಸಿದಾಗ ನಾವು ಅವರಿಗೆ ಗ್ರಾಹಕರಾಗ್ತೀವಿ. ಆ ಖರೀದಿ ಮಾಡಿದಂಥ ವಸ್ತುವಲ್ಲಿ ಯಾವುದೇ ಲೋಪದೋಷ ಉಂಟಾದರೆ, ಆ ಲೋಪದೋಷ ಉಂಟಾದ ಮೇಲೆ ಅವರು ಅದನ್ನ ಲೋಪದೋಷನ ರೆಕ್ಟಿಫೈ ಮಾಡಲ್ಲ, ನಾವು ಬದಲಾವಣೆ ಮಾಡಿಕೊಡಲ್ಲ ವಸ್ತು ಅಂತ ಹೇಳಿದಾಗ, ನೀವು ನಾವು ರೆಕ್ಟಿಫೈ ಮಾಡಿಕೊಡಲ್ಲ ಅಂತ ಹೇಳ್ತಾರೋ ಆ ದಿನದಿಂದ ವಿತಿನ್ 2 ಇಯರ್ಸ್ 2 ವರ್ಷದೊಳಗೆ ನಮ್ಮ ಗ್ರಾಹಕರ ಆಯೋಗಕ್ಕೆ ನೀವು ದೂರನ್ನು ದಾಖಲಿಸ್ಬೋದು. ಆ ದೂರನ್ನು ದಾಖಲಿಸಿದ ನಂತರ ನಾವು ದೂರನ್ನು ಪಡೆದುಕೊಂಡು ನಾವು ಅವ್ರಿಗೆ ನೋಟಿಸ್ ಕಳಿಸಿ ಆಯೋಗಕ್ಕೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಒಂದು ತೀರ್ಪನ್ನು ನೀಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇತ್ತೀಚೆಗೆ ನೀವು ಮನೆಯಲ್ಲೇ ಕುಂತು ಈ ಜಾಗೃತಿ ಮೂಲಕನೂ ಸಮೇತ ನಮ್ಮ ಜಿಲ್ಲಾ ಆಯೋಗಕ್ಕೆ ದೂರನ್ನು ದಾಖಲಿಸ್ಬೋದು. ಈಗ ಈ ರೀತಿ ದೂರನ್ನು ದಾಖಲಿಸಿದ ಮೇಲೆ ನಾವು ಉಭಯ ಪಕ್ಷಗಾರರು ಕರೆಸಿ ಮೊದಲು ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡ್ತೀವಿ. ಆ ರಾಜಿ ಸಂಧಾನ ಪ್ರಯತ್ನದಲ್ಲಿ ಏನಾರ ಆಗಲಿಲ್ಲ ಅಂದಾಗ ನಾವು ಸಾಕ್ಷಿ ವಿಚಾರಣೆ ಮಾಡಿ ವಾದಗಳನ್ನು ಕೇಳಿ ತೀರ್ಪನ್ನು ನೀಡ್ತೀವಿ. ಈಗ ತೀರ್ಪನ್ನು ನೀಡ್ತೀವಿ ಅಂತಂದರೆ ಗ್ರಾಹಕರ ಅಂದರೆ ಯಾರು, ಗ್ರಾಹಕರಿಗೆ ಹಕ್ಕುಗಳು ಯಾವುವು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ಗ್ರಾಹಕರಿಗೆ ಹಲವಾರು ಹಕ್ಕುಗಳನ್ನು ಅದರಲ್ಲಿ ನೀಡ್ತಾರೆ. ಮೊದಲನೇದಾಗಿ ರಕ್ಷಣೆ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಯ್ಕೆಯ ಹಕ್ಕು, ಹವಾಲು ಹವತ್ತಿನ ಹಕ್ಕು, ಪರಿಹಾರ ಪಡೆಯುವ ಹಕ್ಕು, ಗ್ರಾಹಕರ ಶಿಕ್ಷಣ ಪಡೆಯುವ ಹಕ್ಕು, ಸರ್ಕಾರಿ ಸ್ಥಳೀಯ ಸಾರ್ವಜನಿಕ ಸಂಸ್ಥೆ ಇತ್ಯಾದಿಗಳ ಕಾರ್ಯಯೋಜನೆಗಳಲ್ಲಿ ಮತ್ತು ಅವುಗಳ ಅನುಷ್ಠಾನದ ವಿವಿಧ ಹಂತಗಳಲ್ಲಿ ಪ್ರತಿನಿಧಿಸುವ ಹಕ್ಕು, ಆರೋಗ್ಯಪೂರ್ಣ ಪರಿಸರವನ್ನು ಪಡೆಯುವ ಹಕ್ಕು. ಇಷ್ಟು 8 ಹಕ್ಕುಗಳನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ನೀಡಿದ್ದಾರೆ. ಈ ಯಾವುದೇ ಹಕ್ಕಿಗೆ ಚ್ಯುತಿಯಾದಾಗ ನಾವು ನಮ್ಮ ಗ್ರಾಹಕರ ನ್ಯಾಯಾಲಯಕ್ಕೆ ಆಯೋಗಕ್ಕೆ ಬರ್ಬೋದು. ಆ ಗ್ರಾಹಕರಿಗೆ ಆಯೋಗಕ್ಕೆ ಯಾಕೆ ಬರಬೇಕು, ಈ ಕಾಯ್ದೆ ಉದ್ದೇಶ ಏನಪ್ಪ ಅಂತ ನಾವು ಮೊದಲು ನೋಡೋದಾದರೆ, ಯಾಕೆ ಈ ಕಾಯ್ದೆ ತಂದರು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಂದ್ರೆ, ಗ್ರಾಹಕರ ಜಾಗೃತಿಗಳು ಯಾವುವು ಅಂತ ನಾವು ನೋಡೋದಾದರೆ, ವಸ್ತುಗಳನ್ನು ಖರೀದಿಸುವಾಗ ಮತ್ತು ಹಣ ನೀಡಿ ಯಾವುದೇ ಸೇವೆ ಪಡೆಯುವಾಗ ಅವಶ್ಯಕ ದಾಖಲೆಗಳನ್ನು ಪಡೆಯಬೇಕು. ನಾವು ಖರೀದಿಸಿದ ವಸ್ತುಗಳಲ್ಲಿ ಏನೇ ಸೇವಾ ನ್ಯೂನತೆ ಕಂಡು ಬಂದಾಗ ದಾಖಲೆಗಳನ್ನು ಹಾಜರುಪಡಿಸಿ ಸೇವಾ ನ್ಯೂನತೆಗೆ ಸರಿಪಡಿಸಿಕೊಳ್ಳಬಹುದಾಗಿರುತ್ತದೆ ಮತ್ತು ಪರಿಹಾರವನ್ನು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯಲ್ಲಿ ಪಡೆಯಬಹುದಾಗಿರುತ್ತದೆ. ಕೆಲವು ವ್ಯಾಪಾರಸ್ಥರು ಮತ್ತು ಸೇವಾ ಸಂಸ್ಥೆಯ ವರ್ಗದವರು ದಾಖಲೆ ನೀಡಲ್ಲ. ಯಾಕೆ ದಾಖಲೆ ನೀಡಲ್ಲ ಅಂತ ಕೇಳಿದಾಗ, ನಾವು ಯಾವುದೇ ಒಂದು ವಸ್ತುವನ್ನು ಖರೀದಿಸಿದ ನಂತರ ಒಂದು GST ಮತ್ತು KST ಇರತಕ್ಕಂಥ ಅಧಿಕೃತವಾದ ಬಿಲ್ಲನ್ನು ಅವರು ನಮಗೆ ಕೊಡಬೇಕಾಗುತ್ತೆ. ಇವತ್ತಿನ ದಿನ ಭಾಳ ಯಾಕೆ ಅಂತ ಬಿಲ್ಗಳನ್ನ ಅವರು ಕೊಡಲ್ಲ ಅಂತಂದರೆ,
ಅವರು ನಮಗೆ ಬಿಲ್ ಕೊಟ್ಟ ಮೇಲೆ KST ಮತ್ತು GST ಬಿಲ್ಲನ್ನು ಪಾವತಿ ಮಾಡಬೇಕಾಗುತ್ತೆ, ಅದನ್ನ ಪಾವತಿ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಇತ್ತೀಚೆಗೆ ಗ್ರಾಹಕರು ಸಮೇತ ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಖರೀದಿ ಮಾಡಿದಾಗ ನಮಗೆ ಅಷ್ಟು ಅಮೌಂಟನ್ನು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಆ ಟ್ಯಾಕ್ಸನ್ನು ಬೇಡ, ನಮಗೆ ಬೇರೆ ಬಿಲ್ಲೇ ಕೊಡಿ ಅಂತ ಕೇಳ್ತಾರೆ. ದಯವಿಟ್ಟು ಯಾವ ಗ್ರಾಹಕರು ಸಮೇತ ಅಂಥ ಬಿಲ್ಲನ್ನು ತೆಗೆದುಕೊಳ್ಬೇಡ್ರಿ ಅನ್ನೋದೊಂದು ಮನವಿ. ಆಮೇಲೆ ಹಂಗೇನಾರ ನೀವು ಅಂಥ ಬಿಲ್ಲನ್ನು ಪಡೆದಿದ್ದೇ ಆದಲ್ಲಿ ಆ ವಸ್ತುವಿನಿಂದ ಏನೇ ಯಾವುದೇ ಒಂದು ಸೇವನ್ಯೂನತೆ ಉಂಟಾದಲ್ಲಿ ನೀವು ಗ್ರಾಹಕರ ಆಯೋಗದಲ್ಲಿ ಪರಿಹಾರವನ್ನು ಕೇಳುವಂಥ ಹಕ್ಕನ್ನು ನೀವು ಕಳ್ಕೊಳ್ತೀರ. ಅದಕ್ಕೆ ಇನ್ನು ಮುಂದೆ ಯಾವುದೇ ಖರೀದಿ ಮಾಡಿದರೂ ಒಂದು ವಸ್ತುವನ್ನು ನೀವು ಖರೀದಿ ಮಾಡಿದಾಗ ನೀವು ಅವರಿಗೆ ರಸೀದಿಯನ್ನು GST ಮತ್ತು CST ಇರ್ತಕ್ಕಂಥ ರಸೀದಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ಅನ್ನೋದು ನೀವು ತಿಳಿಬೇಕಾಗುತ್ತೆ. ಇದು ನಿಮ್ಮ ಜಾಗೃತಿಗೆ ಇರಬೇಕಾದಂಥ ಮಾಹಿತಿ ಅಂತ ಹೇಳ್ತೀನಿ. ಅದೇ ರೀತಿ ಈಗ ನಮ್ಮ ಬಳ್ಳಾರಿ ಜಿಲ್ಲಾ ಆಯೋಗಕ್ಕೆ ಬಂದರೆ, ನಾವು ಬಳ್ಳಾರಿ ಜಿಲ್ಲಾ ಆಯೋಗದಲ್ಲಿ ಈ ಹುದ್ದೆಗೆ ವರದಿ ಮಾಡಿಕೊಂಡದ್ದು 2022ರಲ್ಲಿ 2025ರವರೆಗೂ ಒಟ್ಟು ಗ್ರಾಹಕರ ವ್ಯಾಜ್ಯಗಳು ಕೇಸ್ಗಳು ನಮ್ಮಲ್ಲಿ ಒಟ್ಟು 717 ಕೇಸು ಪ್ರಕರಣ ದಾಖಲಾಗ್ತವೆ 4 ವರ್ಷದಲ್ಲಿ. ಅದರಲ್ಲಿ ನಾವು 912 ಕೇಸುಗಳನ್ನ ನಾವು ತೀರ್ಪು ನೀಡ್ತೀವಿ. ಇದರಿಂದ ಸುಮಾರು 5 ರಿಂದ 6 ಕೋಟಿಯಷ್ಟು ಗ್ರಾಹಕರಿಗೆ ಪರಿಹಾರ ಕೊಡಿಸಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಾವು ಈ ಲೋಕ ಅದಾಲತ್ ಅಂತಕ್ಕಂಥದ್ದು ಇವತ್ತು ನೀವು ಪ್ರತಿ ಮಾಧ್ಯಮಗಳಲ್ಲೂ ಮತ್ತು ಪತ್ರಿಕೆಗಳಲ್ಲೂ ಪ್ರತಿ ಸಾರಿ ಕೇಳಿರ್ತೀರ. ಈ ಲೋಕ ಅದಾಲತ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇದು ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಈ ಲೋಕ ಅದಾಲತ್ತಲ್ಲಿನೂ ಸಮೇತ ನಾವು ಸುಮಾರು 701 ಕೇಸ್ಗಳನ್ನ ರೆಫರ್ ಮಾಡಿ ಈ ಒಂದು 4 ವರ್ಷ ಅವಧಿಯಲ್ಲಿ ಇನ್ನೂ 334 ಕೇಸ್ಗಳನ್ನ ಬರೀ ಲೋಕ ಅದಾಲತ್ತಲ್ಲಿ ರಾಜಿ ಮಾಡಿದಿರ್ತಕ್ಕಂಥ ಸಾಧನೆ ಮಾಡಿದ್ವಿ. ಒಟ್ಟು 2000 ನಮ್ಮ ಬಳ್ಳಾರಿ ಜಿಲ್ಲಾ ಆಯೋಗ 2006ನಲ್ಲಿ ಉದ್ಘಾಟನೆ ಆದರೆ ನವೆಂಬರ್ 2025ರವರೆಗೆ ಇಲ್ಲಿವರೆಗೂ ನಾವು ಗ್ರಾಹಕರಿಗೆ ಪರಿಹಾರ ಕೊಡಿಸಿರೋದು 14,66,84,392 ಕೋಟಿ ರೂಪಾಯಿಗಳನ್ನ ನಾವು ಪರಿಹಾರ ನೀಡಿದ್ದೀವಿ. ನಮ್ಮಲ್ಲಿ ಈ ಕೇಸು ನಮ್ಮ ಬಳ್ಳಾರಿಯಲ್ಲಿ ನಾನು ಬಂದಾಳಿಂದ ಉದಾಹರಣೆಯಾಗಿ ಹೇಳ್ಬೇಕಪ್ಪ ಅಂತಂದರೆ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸ್ ಬರ್ತವೆ, ಬ್ಯಾಂಕ್ ಸರ್ವಿಸ್ ಮ್ಯಾಟ್ರ್ ಬರ್ತವೆ, ರೈಲ್ವೆ, ಪೋಸ್ಟ್ ಆಫೀಸ್, ಆಮೇಲೆ ಎನಿ ಸೀಡ್ಸ್ ಕಾರ್ಪೊರೇಷನ್ಸ್, ಆಮೇಲೆ ಇನ್ನೂ ಮುಂತಾಗಿ ಈ ಜಾಗೃತಿ ಮೂಲಕನೂ ಸಮೇತ ತಾವು ಕೇಸ್ಗಳನ್ನ ದಾಖಲು ಮಾಡಬಹುದು. ನಾವು ಉದಾಹರಣೆಗೆ ನಿಮಗೆ ಉದಾಹರಣೆ ಕೊಟ್ಟು ಹೇಳಬೇಕಪ್ಪ ಅಂತಂದರೆ ಸಿಟಿ ಸೆಂಟ್ರಲ್ ಹಾಸ್ಪಿಟಲ್ ಅಂತ ಹೊಸಪೇಟೆ, ಇದೊಂದು ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸ್ ಆಗಿರುತ್ತೆ. ಈ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸಲ್ಲಿ ಒಂದು ತಾಯಿ ಡಿಲವರಿ ಆಗಬೇಕಾದ್ರೆ ಹೆಚ್ಚಿನದಾಗಿ PPH ರಕ್ತಸ್ರಾವ ಆಗಿ ಮರಣ ಹೊಂದ್ತಾಳೆ. ಆ ಮರಣ ಹೊಂದಿದ ಮೇಲೆ ಇಲ್ಲಿ ಕೇಸ್ ದಾಖಲೆ ಮಾಡ್ತಾರೆ. ದಾಖಲೆ ಮಾಡಿದ ಮೇಲೆ ನಾವು ಅದನ್ನ 6 ಲಕ್ಷ ರೂಪಾಯಿಗೆ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡ್ತೀವಿ. ಆ ಒಂದು 6 ಲಕ್ಷ ಪರಿಹಾರವನ್ನು ಅವು ಸಿಟಿ ಸೆಂಟ್ರಲ್ ಆಸ್ಪತ್ರೆಯವರು ಪಾವತಿಸಿರ್ತಾರೆ. ಅದನ್ನು ಪರಿಹಾರ ರೂಪವಾಗಿ ನಾವು ಗ್ರಾಹಕರಿಗೆ ತಲುಪಿಸಿರ್ತೀವಿ. ಅದೇ ರೀತಿ ನಮ್ಮ ಬಳ್ಳಾರಿ ನಗರದಲ್ಲೂ ಸಮೇತ ಸಾವಿ ಹಾಸ್ಪಿಟಲ್ ಅಲ್ಲಿ ಕೊರೋನಾ ಪಾಸಿಟಿವ್ ಬಂದು ಈ 2 ಮರಣ ಹೊಂದಿರ್ತಾರೆ. ಅದರಲ್ಲೂ ಸಮೇತ ನಾವು ಇಬ್ಬರಿಗೆ 13 ಲಕ್ಷ ರೂಪಾಯಿಗಳಷ್ಟು ಪರಿಹಾರವನ್ನು ನಾವು ಕೊಡಿಸಿರ್ತೀವಿ. ಮತ್ತು ಇನ್ನೂ ಮುಂದುವರೆದು ತಾವು ಯಾವುದೇ ಒಂದು ವಸ್ತುವನ್ನು ಖರೀದಿಸಿದಾಗ ಅದರಿಂದ ಸೇವೆ ನ್ಯೂನತೆ ಉಂಟಾದಾಗ ನೀವು ಅವನು ಯಾವಾಗ ನಿಮಗೆ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾನೋ ಅಲ್ಲಿಂದ 2 ವರ್ಷದ ಒಳಗೆ ನಮ್ಮ ಆಯೋಗಕ್ಕೆ ನೀವು ದೂರನ್ನು ದಾಖಲಿಸಬೇಕಾಗುತ್ತೆ. ಆ ದೂರನ್ನು ದಾಖಲಿಸಿದ ನಂತರ ನಾವು ನಮಗೆ ಇರೋ ಕಾಲ ಪರಿಮಿತಿ ಅವಧಿ 90 ದಿನದೊಳಗೆ ನಾವು ಅದನ್ನ ತೀರ್ಪನ್ನು ನೀಡಬೇಕಾಗುತ್ತೆ. ಆ ತೀರ್ಪನ್ನು ನೀಡಿದ ನಂತರ ತೀರ್ಪನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ನಾವು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಕಲಂ 72ರ ಅಡಿಯಲ್ಲಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ ನಾವು ದಾಖಲಿಸ್ಕೊಂತೀವಿ. ಆ ದಾಖಲೆ ಆದ ನಂತರ ಸೋರನ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ಅವ್ನು ಕ್ರಿಮಿನಲ್ ಕೇಸ್ ಅಂತ ಪ್ರೊಸೀಡ್ ಆಗಿ ನಾವು ಅವರಿಗೆ ನಾನ್ ಬೇಲಬಲ್ ವಾರೆಂಟ್ ಕೊಡ್ತೀವಿ. ನಾನ್ ಬೇಲಬಲ್ ವಾರೆಂಟ್ ಕೊಟ್ಟ ನಂತರ ಆ ಪೊಲೀಸ್ನವ್ರಿಗೆ ಅರೆಸ್ಟ್ ಮಾಡ್ಕೊಂಬಂದಾಗ ಆದಷ್ಟು ಕೇಸ್ಗಳು ಇಲ್ಲಿ ಕಂಪ್ಲೇ ಆಗಿರ್ತಕ್ಕಂಥದ್ದು ಕಾಣ್ಬೋದು. ಆ ಯಾವುದೇ ಕೇಸನ್ನು ಗ್ರಾಹಕರು ಹಾಕಿದಲ್ಲಿ ಸಿವಿಲ್ ವ್ಯಾಜ್ಯಕ್ಕಿಂತ ಜರೂರಾಗಿ ನಮ್ಮ ಆಯೋಗದಲ್ಲಿ ಕೇಸ್ಗಳನ್ನ ಪರಿಹಾರ ಪಡಿಬೋದು. ಇವತ್ತು ನಮ್ಮಲ್ಲಿ ಕೇಸು ಪೆಂಡಿಂಗ್ ಇರೋದು
17 ಕೇಸ್ ಪೆಂಡಿಂಗ್ ಇದ್ದಾವೆ. 117 ಕೇಸು ಪೆಂಡಿಂಗ್ನಲ್ಲಿ ವಿತಿನ್ 1 ಇಯರ್ ಒಳಗೆ ಇದ್ದಾವೆ ನಮ್ಮಲ್ಲೆಲ್ಲ. ಯಾವುದು 1 ವರ್ಷ ಮೇಲ್ಪಟ್ಟು ಯಾವ ಕೇಸೂ ಸಮೇತ ನಮ್ಮಲ್ಲಿಲ್ಲ. ಅತಿ ಜರೂರಾಗಿ ನೀವು ಇಲ್ಲಿ ಪರಿಹಾರ ಪಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಮುಂದುವರೆದು ಏನು ಹೇಳಬೇಕಪ್ಪ ಅಂತಂದರೆ, ಇವತ್ತು ಈ ಜಾಗೃತಿ ಇದೆ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ತಂದಿದ್ದಾರೆ ಇವತ್ತು ಗ್ರಾಹಕರಿಗೋಸ್ಕರ ಸರ್ಕಾರ. ಆ ಈ ಜಾಗೃತಿ ಪ್ಲಾಟ್ಫಾರ್ಮ್ನಲ್ಲಿ ತಾವು ಮನೆಯಲ್ಲೇ ಕುತ್ಕೊಂಡು ಆ ಈ ಜಾಗೃತಿ ಆ್ಯಪನ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಬೋದು. ಆ ಪ್ರಕರಣವನ್ನು ದಾಖಲಿಸಿ 5 ಲಕ್ಷದ ಒಳಗೆ ನೀವೇನಾರ ಪರಿಹಾರ ಕೇಳಿದ್ದೆ ಆದರೆ ಯಾವುದೇ ಕೋರ್ಟ್ ಫೀ ನಮ್ಮಲ್ಲಿ ಇರುವುದಿಲ್ಲ. ನಮ್ಮಲ್ಲಿ ಆದೇಶ ಆದ ನಂತರ ನಮ್ಮ ಆದೇಶ ತೃಪ್ತಿ ಆಗಿಲ್ಲ ಅಂದರೆ ನೀವು ಅಪೀಲನ್ನು ಕರ್ನಾಟಕ ರಾಜ್ಯ ಆಯೋಗದಲ್ಲಿ 30 ದಿನದ ಒಳಗಾಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅಲ್ಲಿನೂ ಅರ್ಜಿದಾರಿ ತೃಪ್ತಿಯಾಗಿಲ್ಲ ಅಂದರೆ ಅದರಿಂದ ಕರ್ನಾಟಕ ರಾಜ್ಯ ಆಯೋಗದಲ್ಲಿ ಆದಂಥ ತೀರ್ಪನ್ನು ಪ್ರಶ್ನಿಸಬೇಕು ಅಂತಂದರೆ ನ್ಯಾಷನಲ್ ಕಮಿಷನ್ ಡೆಲ್ಲಿಯಲ್ಲಿ ನೀವು ಅಪೀಲನ್ನು ದಾಖಲಿಸ್ಬೋದು. ಆ ನ್ಯಾಷನಲ್ ಕಮಿಷನ್ ಅಲ್ಲಲ್ಲೂ ನಿಮಗೆ ತೃಪ್ತಿ ಆಗಲಿಲ್ಲ ಅಂತಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ಬೋದು ಕೊನೆ ಹಂತವಾಗಿ. ಇಷ್ಟು ಪರಿಹಾರ ಪಡೆಯೋದಕ್ಕೆ ತಮಗೆ ಅನುಕೂಲ ಐತೆ ಅಂತ ಹೇಳ್ತಿದ್ದೀನಿ. ಮತ್ತು ಈಗ ಗ್ರಾಹಕರಿಗೆ ನ್ಯಾಷನಲ್ ಲೋಕ ಅದಾಲತ್ ಆದಮೇಲೆ ನಮ್ಮ ವಿಶೇಷವಾಗಿ ನಮ್ಮ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಕಲಂನ ಅಡಿಯಲ್ಲಿ ಈ ಅದಾಲತ್ ಅಂತಂತ ಉಪಭೋಕ್ತಾ ಮತ್ತು ಈ ಮಂಚ್ 2 ಅದಾಲತ್ ಅಂತ ತಂದರೆ ಪ್ರತಿ ಮೊದಲನೇ ಶನಿವಾರ ಮತ್ತು ತಿಂಗಳ ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರದಂದು ಈ 2 ಅದಾಲತ್ತನ್ನು ಮಾಡ್ತೀವಿ. ಆ ಅದಾಲತ್ಗಳಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿರ್ತೀವಿ. ಉದಾಹರಣೆಯಾಗಿ ಹೇಳ್ಬೇಕಪ್ಪ, ನಮ್ಮ ಬಳ್ಳಾರಿಯಲ್ಲಿ ಭಾಳಷ್ಟು ಗ್ರಾಹಕರ ದೂರುಗಳು ಬರ್ತಿರೋದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಪ್ಪ ಅಂತಂದರೆ, ಇವತ್ತು ಭಾಳಷ್ಟು ಜನ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನೂ ಸಮೇತ ಬ್ಯಾಂಕ್ಗಳಲ್ಲಿ ಒಂದು ಅಕೌಂಟ್ ಹೊಂದಿರ್ತಾನೆ. ಆ ಅಕೌಂಟ್ ಹೊಂದಿದಾಗ ಆ ಅಕೌಂಟ್ನಲ್ಲಿ ಇವತ್ತು ಸಾಕಷ್ಟು ಅಮೌಂಟ್ SB ಖಾತೆಯಿಂದ ಯಾರೋ ಒಬ್ಬರು ದೊರಡೆಕರರು ಫ್ರಾಡ್ ಮಾಡ್ತಾರೆ. ಆ ಫ್ರಾಡ್ ಮಾಡಿದಾಗ ಎಲ್ಲೋ ಕುತ್ಕೊಂಡು ಹಣನ ಕಟ್ ಮಾಡಿ ದರೋಡೆ ಮಾಡ್ತಿರ್ತಾರೆ. ಅದು ಸೈಬರ್ ಕ್ರೈಮ್ ಆಗುತ್ತೆ. ಅಂಥ ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಹಣ SB ಖಾತೆಯಿಂದ ದೊರಡೆಕಾರರು ಕದ್ದಂಥ ಸಂದರ್ಭದಲ್ಲಿ ತಮಗೆ ಒಂದು ಬ್ಯಾಂಕಿಂದ ಮೆಸೇಜ್ ಬರುತ್ತೆ. ಆ ಮೆಸೇಜಿನ ಬಂದ 24 ಗಂಟೆ ಒಳಗಾಗಿ ನೀವು ಖುದ್ದಾಗಿ ಬ್ಯಾಂಕಿಗೆ ಲಿಖಿತ ಮೂಲಕ ಒಂದು ಅರ್ಜಿ ಕೊಟ್ಟರೆ 24 ಗಂಟೆ ಒಳಗೆ ಏನಾರು ನೀವು ಅರ್ಜಿ ಕೊಟ್ಟಿದ್ದೆ ಆದರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿ ಅನ್ವಯ ನಿಮಗೆ ಪರಿಹಾರನ ಬ್ಯಾಂಕು ಕೊಡೋಕ್ಕೆ ಬಾಧ್ಯಸ್ಥರಾಗಿರ್ತಾರೆ. ಆಮೇಲೆ ನೀವು 24 ಗಂಟೆ ಒಳಗೆ ಕೊಡದೆ ಹೋದರೆ ಬ್ಯಾಂಕ್ ಮತ್ತೆ ಅದು ಎನ್ಕ್ವೈರಿ ಒಂಬಡ್ಸ್ಮನ್ನು ಇವರಿಗೆಲ್ಲ ಕೊಡೋಕ್ಕೆ ಹೇಳ್ತಾರೆ. ದಯವಿಟ್ಟು ಯಾವುದೇ ಒಂದು ಫ್ರಾಡ್ ಆಯಿತು ನಿಮ್ಮ ಹಣ ಅಂತ ತಕ್ಷಣ 24 ಗಂಟೆ ಒಳಗೆ ನಿಮ್ಮ SB ಖಾತೆ ಎಲ್ಲಿರುತ್ತೋ ಆ ಬ್ಯಾಂಕಿಗೆ ಹೋಗಿ ನೀವೊಂದು ಖುದ್ದಾಗಿ ಒಂದು ಅರ್ಜಿ ನೀಡಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಇವತ್ತು ವಿಮಾ ಸಂಸ್ಥೆಗಳು ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಒಂದು ವೆಹಿಕಲನ್ನು ವಾಹನ ಹೊಂದಿರ್ತಾರೆ. ಒಂದು ವಾಹನ ಏನಾರ ಕಳೆದೋಯ್ತು ಅಂತಂದರೆ ಆ ಕಳೆದೋದ ತಕ್ಷಣ ನೀವು ಅವು ವಿಮಾ ಪಾಲಿಸಿ ಷರತ್ತು ಮತ್ತು ನಿಯಮಗಳ ಪ್ರಕಾರ ನೀವು ವಿತಿನ್ 24 ಅವರ್ಸ್ ನೀವು ಯಾವ ವಿಮಾ ಪಾಲಿಸಿ ಪಡೆದಿರ್ತೋ ಆ ಇನ್ಶೂರೆನ್ಸ್ ಸಂಸ್ಥೆಗೆ 24 ಗಂಟೆ ಒಳಗೆ ಹೋಗಿ ನೀವೇನಾರು ಅವ್ರಿಗೆ ಮಾಹಿತಿ ಒಂದು ಅರ್ಜಿ ಬರೆದು ಕೊಟ್ಟು ಅದಕ್ಕೊಂದು ಅಕ್ಲಾಟ್ಮೆಂಟ್ ತಗೊಳ್ರಿ. ಆ ಅಕ್ಲಾಟ್ಮೆಂಟ್ ತಗೊಂಡ್ಮೇಲೆ ಅವ್ರು ಪರಿಹಾರ ಕೊಡಲಿಲ್ಲ ಅಂತಂದರೆ 24 ಗಂಟೆ ಒಳಗೆ ಕೊಟ್ಟರೆ ಅವರು ಪರಿಹಾರ ಕೊಡಲೇಬೇಕಾಗುತ್ತೆ. ಅಂಥ ಒಂದು ಕೇಸ್ಗಳನ್ನ ಈ ವೆಹಿಕಲ್ ಥೆಫ್ಟ್ ಆಗಿರ್ತಕ್ಕಂಥ ಸುಮಾರು ಒಂದು 500ರಿಂದ 100 ಪ್ರಕರಣಗಳನ್ನು ನಾವು ಇಲ್ಲಿ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸಿದ್ವಿ. ಅದೇ ರೀತಿ ಇವತ್ತಿನ ದಿನ ಭಾಳಷ್ಟು ಜನ ಜಾಗೃತರಾಗಬೇಕು. ಯಾವುದಕ್ಕಪ್ಪ ಅಂತಂದರೆ ನಾವು ಬೆಳಗ್ಗಿಂದ ಸಂಜೆವರೆಗೂ ಒಂದಲ್ಲ ಒಂದು ವಸ್ತುನ ಖರೀದಿ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ವಸ್ತುನ ಖರೀದಿ ಮಾಡಿದ ಮೇಲೆ ಇವತ್ತೆಲ್ಲ ಪಾಕೆಟ್ ಬರ್ತಿದ್ದಾವೆ. ಅಂಥ ಒಂದು ಪಾಕೆಟ್ ಮೇಲೆ MRP ಅಂತಕ್ಕಂಥದ್ದೊಂದು ಆ ಪಾಕೆಟ್ ಮೇಲೆ ಆಯಿತು, ಬಾಟ್ಲಿ ಮೇಲೆ ಆಯಿತು, MRP. ಫಾರ್ ಎಕ್ಸಾಂಪಲ್ ನೀವು ಒಂದು ಪೆಪ್ಸಿ ಬಾಟ್ಲಿ ತಗೊಂಡ್ರೆ 10 ರೂಪಾಯಿ ಮೇಲೆ ಅಂತ ಪ್ರಿಂಟ್ ಮಾಡಿರ್ತಾರೆ. ಆ 10 ರೂಪಾಯಿ ಮೇಲೆ ಯಾರು ಎಕ್ಸಸ್ ಪ್ರೈಸ್ ಕೇಳಿದರೆ ದಯವಿಟ್ಟು ಅದನ್ನ ಕೊಡೋಕ್ಕೆ ಹೋಗ್ಬೇಡ್ರಿ. ಅವನೇನಾರ ಎಕ್ಸಸ್ ಪ್ರೈಸ್ ಕೇಳ್ದ ಅಂತಂದರೆ ಎಗೇನೆಸ್ಟ್ MRP ದುಡ್ಡು ಕೊಟ್ಟು ರಸೀದಿ ಪಡೆದು ಆ ರಸೀದಿ ಪಡೆದು 2 ವರ್ಷದೊಳಗೆ ನಮ್ಮ ಇಲ್ಲಿಗೆ ನಮ್ಮ ಗ್ರಾಹಕರ ಆಯೋಗಕ್ಕೆ ದೂರು ದಾಖಲಿಸ್ಬೋದು. ನೀವು ಇವತ್ತು ಯಾವುದೇ ಒಂದು ವಸ್ತುನ ನೀವು ಖರೀದಿ ಮಾಡ್ಬೇಕಾದ್ರೆ MRP ನೋಡಿ, ಮತ್ತು ಮ್ಯಾನುಫ್ಯಾಕ್ಚರ್ ಇಯರ್ ನೋಡಿ, ಎಕ್ಸ್ಪೈರಿ ಡೇಟ್ ನೋಡಿರಿ ಅನ್ನೋದೊಂದು ನನ್ನ ಮನವಿ. ಆಮೇಲೆ ಅದೇ ರೀತಿ ನೀವೇನು ತೂಕ ಮತ್ತು ಅಳತೆ ಈ ಎಲ್ಲ ಹೋಗ್ತಿರಲ್ಲ, ಅಳತೆ ಅವೆಲ್ಲ ಹೋದಾಗ ನೀವು ಆ ಅಳತೆ ಕಲ್ಲು ರಿನ್ಯೂವಲ್ ಆಗಿದೆಯೋ ಇಲ್ಲೋ, ಆ ವೆಯ್ಟ್ ಆ್ಯಂಡ್ ಮೆಸರ್ಮೆಂಟ್ ಆಕ್ಟ್ ಕೆಳಗೆ ಇವರು ಲೈಸೆನ್ಸ್ ತಗೊಂಡಾರೋ ಇಲ್ಲೋ ಅಂತಕ್ಕಂಥದ್ದನ್ನು ಸಮೇತ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾವುದೇ ಒಂದು ವಸ್ತುನ ಖರೀದಿಸಿದ ಮೇಲೆ
ಯಾವುದೇ ಇವತ್ತು ಮಾಲ್ಗಳಿಗೆ ಹೋಗ್ತೀರಾ, ರಿಲಯನ್ಸ್ ಮಾಲು ಉದಾಹರಣೆ, ಟ್ರೆಂಡ್ಸು ಇವೆಲ್ಲ, ಅಲ್ಲೆಲ್ಲ ಮಾಲಿಗೆ ಹೋದ್ಮೇಲೆ ನೀವು ಅಲ್ಲಿ ಯಾವುದೇ ಕ್ಯಾರಿ ಬೇಕು ಅಂದರೂ ಸಮೇತ ಎಕ್ಸಸ್ ಪ್ರೈಸ್ ಕೇಳೋಂಗಿಲ್ಲ. ಅವು ಏನಾದ್ರೆ ನೀವು ಎಕ್ಸಸ್ ಪ್ರೈಸ್ ಬಟ್ಟೆ ಅವ್ನು ಎಕ್ಸಸ್ ಪ್ರೈಸಿನ ಬ್ಯಾಗ್ 2 ಬ್ಯಾಗ್ ಇಟ್ಟಿರ್ತಾರೆ ಅವರು. ಒಂದು ಬ್ಯಾಗ್ ಫ್ರೀ ಆಫ್ ಕಾಸ್ಟ್ ಕೊಡಬೇಕು, ಇಲ್ಲ ನಮಗೆ ಬೇಕು ಅಂತ ನಿಮಗೆ ಕೇಳಿ ಏನಾರ ಅವನು ಬ್ಯಾಗ್ ಬೇಕಾ ಅಂತ ಕೇಳಿದ ಮೇಲೆ ನೀವು 20 ರೂಪಾಯಿ ಕೊಟ್ಟು ಬೇಕಾದ್ರೆ ಬ್ಯಾಗ್ ಪಡಿಬೋದು. ಅವನು ನಿಮ್ಮನ್ನು ಕೇಳ್ದಲ್ಲೇ ಬ್ಯಾಗ್ ಕೊಟ್ಟು ಹಣ ಪಡೆದನಂದರೆ ಅದು ಎಕ್ಸಸ್ ಪ್ರೈಸ್ ಆಗುತ್ತೆ. ಅಂಥರೂ ಸಮೇತ ನಮ್ಮ ಆಯೋಗದಲ್ಲಿ ದೂರನ್ನು ದಾಖಲಿಸ್ಬೋದು. ನಾನು ಬಳ್ಳಾರಿ ಜನತೆಗೆ ಮನವಿ ಮಾಡೋದು ಇಷ್ಟೇ, ಎಲ್ಲರೂ ಸಮೇತ ಇಲ್ಲಿ ಎಕ್ಸಸ್ ಪ್ರೈಸು ಯಾರು ಹಾಕ್ತಾರೆ, ಆಮೇಲೆ ನಾನು ನೋಡ್ದಂಗೆ ಬಳ್ಳಾರಿ ವ್ಯಾಪಾರಸ್ಥರು ಸಮೇತ ಎಲ್ಲೂ ಸಮೇತ ಪ್ರೈಸ್ ಲೀಸ್ಟು ಹಾಕಲ್ಲ. ಎಲ್ಲ ಮಳಿಗೆಗಳಲ್ಲೂ ಸಮೇತ ಪ್ರೈಸ್ ಲೀಸ್ಟ್ ಹಾಕಬೇಕು. ಯಾರೂ ರಸೀದಿ ಕೊಡಲ್ಲ, ಮತ್ತು ಯಾವ ಹೋಟ್ಲ್ ಮಾಲೀಕರು ಸಮೇತ ಪ್ರೈಸ್ ಲೀಸ್ಟ್ ಹಾಕದೇ ಇರೋದು ಒಂದು ದುರಂತ ಅಂತ ನಾನು ಹೇಳಬೇಕಾಗುತ್ತೆ. ಅದೇ ರೀತಿ ರಸೀದಿ ಕೊಡಲ್ಲ. ಈಗ ನಾವು ಉದಾಹರಣೆಗೆ ಮೊನ್ನೆ ಒಂದು ಕೇಸ್ ತೀರ್ಮಾನ ಮಾಡಿದ್ವಿ. ಒಂದು ಪಾತ್ರೆ ಅಂಗಡಿಯಲ್ಲಿ ಒಂದು ಪಾತ್ರೆ ಪರ್ಚೇಸ್ ಮಾಡಿರ್ತಾನೆ. ಆ ಪಾತ್ರೆ ಪರ್ಚೇಸ್ ಮಾಡಿದ ಮೇಲೆ ಅವನು ಸದ್ಯ ಒರಿಜಿನಲ್ ಬಿಲ್ ತಗೊಂಡಿರ್ತಾನೆ. ಪಾತ್ರೆ ಪರ್ಚೇಸ್ ಮಾಡಿದ ಮೇಲೆ ಮಾರನೇ ದಿನ ಅದು ತಳ ಸುಟ್ಟು ಬರ್ನ್ ಆಗುತ್ತೆ. ಮಾರನೇ ದಿನ ಗ್ರಾಹಕ ಹೋಗಿ ಕೇಳಿದಾಗ ಅವರು ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಆವಾಗ ಅವನು 6,000 ರೂಪಾಯಿ ಪಾತ್ರೆ ರಸೀದಿ ತಗೊಂಬಂದು ನಮ್ಮಲ್ಲಿ ಕೇಸ್ ಹಾಕ್ತಾನೆ. ನೋಟಿಸ್ ಹೋಗುತ್ತೆ. ನೋಟಿಸ್ ಹೋದ್ಮೇಲೆ ಇದು ರಾಜಿ ಸಂಧಾನ ಮೂಲಕ ಬಗೆಹರಿಸಿ 6,000 ಪ್ಲಸ್ ಕೋರ್ಟಿಗೆ ಹಾಕಿದ್ದು ಸೇರಿ ಸುಮಾರು 10,000 ಪರಿಹಾರವನ್ನು ನಾವು ಅವನಿಗೆ ಕೊಡಿಸಿರ್ತೀವಿ. ಇದೇ ರೀತಿ ಹಲವಾರು ರೀತಿಯಾದಂಥ ಪರಿಹಾರಗಳನ್ನ ನಾವು ಇಲ್ಲಿ ನೀಡಿರ್ತೀವಿ. ಈಗ ರೈಲ್ವೆ ರಿಸರ್ವೇಷನ್ ಮಾಡಿಸ್ರ, ರೈಲ್ವೆ ರಿಸರ್ವೇಷನ್ ಮಾಡಿಸಿದ ಮೇಲೆ ನೀವು ರಿಸರ್ವೇಷನ್ ಎಲ್ಲಿಂದ ಎಲ್ಲಿಗೆ ಮಾಡಿಸ್ರ ಅಲ್ಲೇವರೆಗೂ ರೈಲ್ವೆ ನಿಮ್ಮ ಸೀಟನ್ನು ಕಾಯ್ದಿರಿಸೋದವ್ರ ಹಕ್ಕಾಗಿರುತ್ತೆ. ಅಂಥ ಒಂದು ಹಕ್ಕನ್ನು ಅವನೇನಾರು ರಿಸರ್ವೇಷನ್ನಲ್ಲಿ ಏನಾರು ನಿಮಗೆ ಇದು ರೈಟ್ಸ್ ಕೊಡಲಿಲ್ಲ ನಿಮ್ಮ ಸೀಟು ಅಂತಂದರೆ ಅಂಥವು ಪ್ರಕರಣಗಳನ್ನು ಸಮೇತ ಇಲ್ಲಿ ದಾಖಲೆ ಮಾಡ್ಬೋದು. ಆಮೇಲೆ ಸಾಮಾನ್ಯವಾಗಿ ಹೆಚ್ಚಿನದಾಗಿ ಇವತ್ತು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಪ್ರತಿಯೊಬ್ಬರು LIC ಇದರಲ್ಲಿ ಮತ್ತು ಬೇರೆ ಬೇರೆ ಸಪ್ರೇಟ್ ಆದಂಥ ಖಾಸಗಿ ಸಂಸ್ಥೆಗಳಲ್ಲಿ ನೀವು ಪಾಲಿಸಿಗಳನ್ನ ಪಡೆದಿರ್ತೀರ. ಆ ಪಾಲಿಸಿಗಳು ಯಾವುದೋ ಕಾರಣಕ್ಕೆ ಆ ವಿಮಾದಾರರ ಸತ್ತ ನಂತರ ಅವ್ರು ಯಾವುದೋ ಒಂದು ಕಾರಣ ಹೇಳಿ ನಿಮಗೆ ಪಾಲಿಸಿ ವಿಮಾನವನ್ನು ಕೊಡಲ್ಲ. ಅದರಲ್ಲಿ ಏನೋ ಬೆರಳೆ ಎಣಿಕೆಯವಷ್ಟು ಶೇಕಡ ಒಂದು 40% ಅಷ್ಟು ಮಾತ್ರ ಪ್ರಕರಣವನ್ನು ಜನ ದಾಖಲಿಸ್ತಾ ಇದ್ದಾರೆ. ಅಂಥ ಒಂದು ರೆಪ್ಯುಟೇಟ್ ಆದಾಳಿಂದ ತಾವು ದಯಮಾಡಿ ಅಂಥದ್ದೇನಾರ ಸಿಕ್ತರೆ ಮನೆ ಕೂತ್ಕೋಬೇಡಿ, ಇಲ್ಲ ವಕೀಲರನ್ನಾರ ಕಾಣಿ. ಇಲ್ಲಪ್ಪ ಅಂತಂದರೆ ಈ ಗ್ರಾಹಕ ನಾನು ಇಷ್ಟೊತ್ತು ಹೇಳಿದ್ದು ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ, ಇಲ್ಲ ನಾವು ಹೆಂಗೆ ಕೇಸ್ ಫೈಲ್ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ 10 ಸಂಜೆ 5 ನಮ್ಮ ಗ್ರಾಹಕರ ಆಯೋಗ ಕೆಲಸ ಮಾಡುತ್ತೆ. ಅಲ್ಲಿ ಬಂದರೆ ನಮ್ಮ ಸಹಾಯಕ ಆಡಳಿತಾಧಿಕಾರಿ ತಕ್ಕಂಥ ಒಬ್ಬ ನೌಕರು ಇರ್ತಾರೆ. ಆ ಅಧಿಕಾರಿಗಳ ಹತ್ರ ಬಂದರೆ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಂಥ ಮಾಹಿತಿನ ಎಲ್ಲರೂ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಕೇಳ್ತೀನಿ. ನನಗೆ ಈ ಬಳ್ಳಾರಿ ಬೆಳಗಾಯಿತು ಪೇಪರ್ನವರು ಈ ಮಾಹಿತಿ ನೀಡೋಕ್ಕೆ ಅನುಕೂಲ ಕೊಟ್ಟಿದ್ದಕ್ಕೆ ಮತ್ತು ನಾನು ಇಷ್ಟೆಲ್ಲ ಈ ಹೇಳಿದಂಥ ಎಲ್ಲ ಕೆಲಸನೂ ಮಾಡಿದ್ನಿ ಅಂತಂದರೆ ಅದಕ್ಕೆ ಸಹಕಾರ ನೀಡಿದಂಥ ಬಳ್ಳಾರಿ ವಕೀಲರ ಸಂಘ ಹಾಗೂ ನಮ್ಮ ಕಚೇರಿ ಮತ್ತು ಬಳ್ಳಾರಿ ಜನತೆಗೆ ಮತ್ತು ಬಳ್ಳಾರಿ ಬೆಳಗಾಯಿತು ತಮ್ಮ ಪತ್ರಿಕಾವಂದನೆಗೆ ತುಂಬ ಹೃದಯಗಳ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.